ಪುನೀತ್ ಸಿನಿಮಾ ಈ ವಾರ ತೆರೆಗೆ ಬರ್ತಾ ಇದೆ. ಸುಮಾರು 2 ವರ್ಷಗಳ ಹಿಂದೆ ಸೆಟ್ಟೇರಿದ ಚಿತ್ರಕ್ಕೆ ಥಿಯೇಟರ್ಗೆ ಬರೋದಕ್ಕೆ ಈ ವಾರ ಮುಹೂರ್ತ ಕೂಡ ಬಂದಿದೆ. ಹೊಸಬರ ತಂಡದ ಪುನೀತ್ ಚಿತ್ರದಲ್ಲಿ ರೋಡ್ ರೋಮಿಯೋ ದಿಲೀಪ್ ಅಭಿನಯಿಸಿದ್ದಾರೆ. ಹಾಗಿದ್ರೆ ಈ ಪುನೀತ್ ಬಗ್ಗೆ ನಿಮಗೆ ಇನ್ನೊಂದಷ್ಟು ಮಾಹಿತಿ ಬೇಕು ಅಂದ್ರೆ ಈ ಸ್ಟೋರಿ ನೋಡಿ. ಈ ವಾರ ಥಿಯೇಟರ್ಗೆ ಪುನೀತ್ ಎಂಟ್ರಿ ಕೊಡ್ತಿದ್ದಾರೆ. ಅರೆ, ಕನ್ಫ್ಯೂಸ್ ಆಗಬೇಡಿ, ಇವರು ಪವರ್ ಸ್ಟಾರ್ ಪುನೀತ್ ಅಲ್ಲ. ಪುನೀತ್ ಅನ್ನೋ ಟೈಟಲ್ನ ಸಿನಿಮಾ ಈ ವಾರ ರಿಲೀಸ್ ಆಗ್ತಿದೆ. ಸುಮಾರು 2 ವರ್ಷಗಳ ಹಿಂದೆ ಶುರುವಾಗಿದ್ದ ಪುನೀತ್ ಚಿತ್ರ ತಡವಾಗಿ ಥಿಯೇಟರ್ಗೆ ಲಗ್ಗೆ ಇಡ್ತಿದೆ. ಮುದ್ದು ಮಾಡಬೇಕು ಎಂದು ಹಠ ಮಾಡಿದೆ ಮನ, ಕದು ಕದು ನಿನ್ನ ನೋಡಬೇಕು, ಮುದ್ದು ಮುದ್ದು ಮಾತನಾಡಬೇಕು, ಅನುದಿನ ನಿನ್ನ ನಗುವಲ್ಲಿ ನನ್ನ ನಗುವನ್ನು ನಾನು ಕಾಣಬೇಕು. ರೋಡ್ ರೋಮಿಯೋ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಲಗ್ಗೆ ಇಟ್ಟ ದಿಲೀಪ್ ಪೈ ಈ ಪುನೀತ್ ಚಿತ್ರದ ನಾಯಕ. ಚಿತ್ರದಲ್ಲಿ ದಿಲೀಪ್ ಒಬ್ಬ ಫ್ಲರ್ಟ್, ಹುಡುಗಿರ್ನ ಚುಡಾಯಿಸೋ ನಾಯಕ, ನಾಯಕಿಯ ಲವ್ ಅಲ್ಲಿ ಬೀಳೋ ಸ್ಟೋರಿನೇ ಈ ಪುನೀತ್. ಪ್ಲೇ ಬಾಯ್ ಪಾತ್ರದಿಂದ ನಾಯಕ ಹೇಗೆ ಲವರ್ ಬಾಯ್ ಆಗ್ತಾನೆ ಅನ್ನೋದೇ ಇಲ್ಲಿ ಇಂಟ್ರೆಸ್ಟಿಂಗ್. ಕುಡಿತಾರೆ ದಿನ ದಿನ ಸಂದರ್ಭಕ್ಕೆ ಸಿಲುಕಿ ನಾವು ಹಾಗೆ ಮಾಡ್ತೀವಲ್ಲ, ಸಂದರ್ಭ ಏನೇ ಇರಲಿ ನಾವು ಬಿಟ್ಟು ಬರ್ತೀವಲ್ಲ, ಅರ್ಥ ಆಗಲ್ಲ ಹುಡುಗಿರ ಪ್ರೀತಿ. ಈ ಚಂದ ಹುಡುಗಿಯರನ್ನ ಕಂಡ್ರೆ ಇವರನ್ನೆಲ್ಲ ನಮ್ಮ ಮನೇಲಿ ಕರ್ಕೊಂಡೋಗಿ ಊಟ ತಿಂಡಿ ಕೊಟ್ಟು ಸಾಕಬೇಕು ಅನ್ಸುತ್ತೆ ರೀ ಅಂತ. ಅದಕ್ಕೆ ಈ ರೀತಿ ಎಷ್ಟೊಂದು ಡೈಲಾಗ್ಗಳಿವೆ ಅಂದರೆ ಪ್ರತಿಯೊಂದು ಯೂತ್ಸ್ಗಾಗಲಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥದ್ದು ಮತ್ತು ಅವರು ನಿಜ ಜೀವನದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾರಂತ. ದಿಲೀಪ್ಗೆ ನಾಯಕಿಯಾಗಿ ನಿಶಾ ಶೆಟ್ಟಿ ಅಭಿನಯಿಸಿದ್ದಾರೆ. ಮೂಲತಃ ಮಾಡೆಲಿಂಗ್ ಕ್ಷೇತ್ರದ ನಿಶಾಗೆ ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನೋದು ಕನಸಾಗಿತ್ತಂತೆ. ಪುನೀತ್ ಚಿತ್ರದಲ್ಲಿ ಮುಗ್ಧ ಹುಡುಗಿಯ ಪಾತ್ರ ಮಾಡಿರೋ ನಿಶಾಗೆ ಪಾತ್ರ ತುಂಬಾನೇ ಖುಷಿ ಕೊಟ್ಟಿದೆ. ಮೊದಲ ಚಿತ್ರದಲ್ಲಿನ ಆ ಅನುಭವವನ್ನು ನಿಶಾ ಮಾತಲ್ಲೇ ಕೇಳಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಓವರಾಲ್ ಮೂವಿ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಟೀಮ್ ಕೂಡ, ಡೈರೆಕ್ಟರ್ ಕೂಡ ನ್ಯೂ, ಬಟ್ ಅವ್ರು ಯಾವತ್ತೂ ನಮಗೆ ನ್ಯೂ ಅಂತ ಅನ್ನಿಸ್ಲಿಲ್ಲ. ಸ್ಕ್ರೀನಲ್ಲಿ ಸ್ಪಾಟಲ್ಲಿ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟ್ ಮಾಡ್ತಾಯಿದ್ರು. ಪ್ರತಿಯೊಂದು ಅವ್ರು ಹೇಳ್ತಾ ಇದ್ದಿದ್ದು ವೇಗಳೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರೋ ಫೀಲ್ ಇತ್ತು. ಪುನೀತ್ ಚಿತ್ರ ನಿರ್ದೇಶಕ ನೀಲ್ಕಮಲ್ ಅವರ ಕನಸಿನ ಕೂಸು. ಖಾಸಗಿ ವಾಹಿನಿಯಲ್ಲಿ ಕ್ಯಾಮರಾಮನ್ ಆಗಿದ್ದ ನೀಲ್ಕಮಲ್ ಈಗ 7 ವರ್ಷಗಳ ಕನಸನ್ನ ಪುನೀತ್ ಮೂಲಕ ಈಡೇರಿಸಿಕೊಂಡಿದ್ದಾರೆ. ಎಲ್ಲಾ ವರ್ಗದ ಪ್ರೇಕ್ಷಕರಿಗೂ ಇಷ್ಟವಾಗುವಂತೆ ಪುನೀತ್ ಚಿತ್ರ ಮಾಡಿದ್ದಾರಂತೆ ನೀಲ್ಕಮಲ್. ಇನ್ನು ಇಡೀ ಸಿನಿಮಾದ ಹೈಲೈಟ್ ಅಂದ್ರೆ ಚಿತ್ರದ ಕ್ಲೈಮ್ಯಾಕ್ಸ್ ಅಂತಾರೆ ನಿರ್ದೇಶಕರು. ನೀವು ಲವ್ ಸ್ಟೋರಿ ಅಂದರೆ ಲವ್ ಅಂದರೆ ಒಂದು ಹುಡುಗ ಹುಡುಗಿ ಮಾಡಲೇಬೇಕಾದು, ಒಂದು ಹುಡುಗಾಡಿಂದ ಸ್ಟಾರ್ಟ್ ಆಗಬೇಕು, ಫೀಲಿಂಗ್ಸ್ ಒಂದೇ, ಬಟ್ ನಡೆಯುವಂಥ ಕಥೆ ಬೇರೆ. ಇದೇನು ತುಂಬ ಡಿಫ್ರೆಂಟಾಗಿ ಮಾಡಿದೆ ಅಂತ ಹೇಳ್ತಲ್ಲ, ಆ ಟ್ವಿಸ್ಟ್ ಡಿಫ್ರೆಂಟ್ ಆಗಿದೆ. Everybody, for the first time, Baba Segal on the floor. Everybody, are you listening? Are you listening? Are you hearing? Oh yeah, oh yeah. ದೇವ್ರು ಚಿತ್ರಕ್ಕೆ ಕಬೀರ್ ರಾಜ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇಂಡಿ ಪಾಪ್ ಸಿಂಗರ್ ಬಾಬಾ ಸೈಗಲ್ ಒಂದು ಹಾಡಿನಲ್ಲಿ ಹೆಜ್ಜೆ ಹಾಕಿರೋದು ಈ ಪುನೀತ್ ಚಿತ್ರದ ಹೈಲೈಟ್. ಸೈಗಲ್ಗೆ ಹಾಡಿನಲ್ಲಿ ಸಾಥ್ ನೀಡಿರೋದು ಕನ್ನಡತಿ ನೀತು. ಬಹಳ ದಿನಗಳ ನಂತರ ಪುನೀತ್ ತೆರೆಗೆ ಎಂಟ್ರಿ ಕೊಡ್ತಿದ್ದಾರೆ. ಈ ವಾರ ನೀವು ಪುನೀತ್ನ ದರ್ಶನ ಮಾಡಬಹುದು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಪಾನಿಪುರಿ ತಿಂದು ಪಾರ್ಕ್ ಸುತ್ತಿದ್ದು ಖರೆ, ಕ್ಲಾಸಿಕ್ ಚಕ್ಕರ್ ಹಾಕಿ ಪಿಕ್ಚರ್ ಹೋಗಿದ್ದು ಖರೆ. Everybody